ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಕಾಂತಾರ ಚಾಪ್ಟರ್ 1 ಟ್ರೈಲರ್ ಯಾವುದೇ ಒಂದು ನನ್ನ ವಿಡಿಯೋದಲ್ಲೂ ಕೂಡ ಒಂದು ಕಾಮೆಂಟಲ್ಲಿ, 2 ಕಾಮೆಂಟಲ್ಲಿ, 3 ಕಾಮೆಂಟಲ್ಲಿ, 4 ಕಾಮೆಂಟಲ್ಲಿ ಇದನ್ನೇ ಕಾಮೆಂಟ್ ಮಾಡಿರ್ತೀರ ಕಾಮೆಂಟ್ ಬಾಕ್ಸಲ್ಲಿ. ಇವತ್ತು ನಾನು ಈಗ ನಾವೆಲ್ಲ ಒಂದು ಡೇಟನ್ನು ಒಂದು ತಲೆಯಲ್ಲಿ ಇಟ್ಕೊಂಡಿದ್ವಿ 20ನೇ ತಾರೀಕು ಅಂತ. ಸೊ ಆ ಒಂದು ಡೇಟ್ ನೋಡೋದೈತೆ 2 ದಿನ ಬಾಕಿ ಉಳಿತು. ಸೊ 2 ದಿನದಲ್ಲಿ ಟ್ರೈಲರ್ ಬರುತ್ತಾ ಅಥವಾ ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಕಾಂತಾರ ಅನ್ನೋ ಒಂದು ಸಿನಿಮಾ ಏನಿದೆ, ಇಡೀ ಒಂದು ವರ್ಲ್ಡ್ ವೈಡ್ಗೆ ನಮ್ಮ ಒಂದು ಕರ್ನಾಟಕದ ಒಂದು ತುಳುನಾಡಿನ ಒಂದು ಸಂಸ್ಕೃತಿ ಆಗಿರ್ಬೋದು, ಕನ್ನಡ ಇಂಡಸ್ಟ್ರಿಯಿಂದ ಮತ್ತೊಂದು ವರ್ಲ್ಡ್ ವೈಡ್ಗೆ ತಲುಪಿದಂಥ ಸಿನಿಮಾ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಸೊ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಎಷ್ಟರ ಮಟ್ಟಿಗೆ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ ಅಂತಂದರೆ, ಅದ್ಭುತವಾದಂಥ ಒಂದು ಇಂಪ್ರೆಷನ್ನು. ನಾನು ಕಳೆದ ಬಾರಿ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಈ ಒಂದು ಸಿನಿಮಾಗೆ ನೋ ಕ್ಯಾಟಗರಿ ಆಡಿಯನ್ಸ್. ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ಇದೆ, ಕಾಂತಾರ ಸಿನಿಮಾ ಇದೆ, ಇದಕ್ಕೆ ಯಾವುದೇ ರೀತಿಯಾದಂಥ ಆಡಿಯನ್ಸ್ಗಳಿಲ್ಲ, ಅಂದರೆ ಕ್ಯಾಟಗರಿ ಆಫ್ ಆಡಿಯನ್ಸ್ಗಳಿಲ್ಲ. ಸೊ ಈ ಒಂದು ಸಿನಿಮಾ ಎಲ್ಲರೂ ಕೂಡ ನೋಡಬೇಕು ಅನ್ನುವಂಥದ್ದು ಒಂದು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಸಿನಿಮಾ ಎಷ್ಟು ತುದಿಗಾಲಲ್ಲಿ ನಿಂತ್ಕೊಂಡು ನಾವು ಸಿನಿಮಾ ನೋಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೋ, ಸೊ ಅದ್ರ ಜೊತೆಗೇ ಅದಕ್ಕಿಂತ ಡಬಲ್ ಆಗಿ ಟ್ರೈಲರನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ನಾವು ಟ್ರೈಲರನ್ನು ಯಾವಾಗ ನೋಡ್ತೀವಿ ಅನ್ನೋವಂಥದ್ದು ಎಲ್ಲರೂ ಕೂಡ ವೇಟಿಂಗ್ ಮಾಡ್ತಾ ಇರುವಂಥದ್ದು. ನನಗೂ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಕೆಲವೊಬ್ರು 20ನೇ ತಾರೀಕು ಅಂತ ಕಾಮೆಂಟ್ ಮಾಡಿದ್ದೀರಾ. ಸೊ ಇನ್ನು 2 ದಿನಗಳಲ್ಲಿ ರಿಲೀಸ್ ಆಗುತ್ತೆ ಆಗಲ್ವೋ ಅನ್ನೋದು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಾ. ಸೊ ಅದ್ರ ಬಗ್ಗೆ ನಾನು ಹೇಳೋದಿಷ್ಟೇ. ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಚಿತ್ರತಂಡ ಒಂದು ಟ್ರೈಲರ್ ಬಗ್ಗೆ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಹುಶಃ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಜೆ ಕೂಡ ಒಂದು ಅನೌನ್ಸ್ಮೆಂಟ್ ಮಾಡ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಕೂಡ ಒಂದು ಅನೌನ್ಸ್ಮೆಂಟ್ ಟ್ರೈಲರ್ ಮಾಡ್ಬೋದು, ವಾಟ್ ಎವರ್. ಸೊ ಅದು ಗೊತ್ತಿಲ್ಲ. ಆ್ಯಂಡ್ 20ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮ್ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕೇಳೋದಾಯಿತು ಅಂದರೆ, ಯಾವುದೇ ರೀತಿಯಾದಂಥ ಅನೌನ್ಸ್ಮೆಂಟ್ ಇಲ್ಲದೆ ಒಂದು ಟ್ರೈಲರ್ ಬರುತ್ತಾ? ಸೊ ಅದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಅನೌನ್ಸ್ಮೆಂಟ್ ವಿತೌಟ್ ಅನೌನ್ಸ್ಮೆಂಟ್ ಯಾರು ಕೂಡ ಟ್ರೈಲರ್ ರಿಲೀಸ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೊಂದು ಸಪ್ರೇಟಾಗಿ ಒಂದು ಅಪ್ಡೇಟ್ ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಈಗಿರುವಂಥ ಸದ್ಯದ ಪ್ರಶ್ನೆ ಏನಪ್ಪ ಅಂದರೆ, ಟ್ರೈಲರ್ ಬರುತ್ತೋ ಬರಲ್ವೋ ಅನ್ನುವಂಥದ್ದು. ಈ ರೀತಿಯಂಥ ದೊಡ್ಡ ಒಂದು ಮಟ್ಟಿಗೆ ಒಂದು ಇಂಪ್ರೆಷನ್ ಇರುವಂಥ ಸಿನಿಮಾಗಳು ಒಂದು 15 ದಿನ ಬೇಡ 20 ದಿನಗಳ ಹಿಂದೆನೇ ಒಂದು ಟ್ರೈಲರ್ ಬಿಟ್ಟರೆ ಒಂದು ಅದ್ಭುತವಾದಂಥ ವೀಕ್ಷಣೆ ಬರುತ್ತೆ. ಎಲ್ಲರೂ ಕೂಡ ಆ ಒಂದು ಟ್ರೈಲರ್ ನೋಡಲಿಕ್ಕೆ ಎಷ್ಟು ಕಾಯ್ತಾ ಇದ್ದಾರೆ ಅಂದರೆ, ಆ ಒಂದು ಟ್ರೈಲರ್ನ ಒಂದು ವ್ಯೂಸ್ ಏನು ಹೋಗುತ್ತೆ ಈಗ, ಸೊ ಅದ್ರ ಮೇಲೆ ಒಂದು ರೀತಿಯಲ್ಲಿ ಕ್ರೇಜ್ ಇದೆ ಎಷ್ಟೋ ಜನಕ್ಕೆ. ಸೊ ಅದು ಆಗ್ತಿದ್ದ ಹಾಗೆಯೇ ಈ ಒಂದು ಟ್ರೈಲರ್ನ ಅಥವಾ ಏನಾದ್ರು ಒಂದು ರೀತಿ ಪ್ಲ್ಯಾನ್ ಏನಾದ್ರು ಮಾಡ್ತಾ ಇರ್ಬೋದಾ, ಲೈಕ್ ಒಂದೇ ಟ್ರೈಲರಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಬರೋ ಹಾಗೆ, ಲ್ಯಾಂಗ್ವೇಜ್ ಸೆಟ್ಟಿಂಗ್ಸಲ್ಲಿ ಒಂದು ಎಲ್ಲ ಲ್ಯಾಂಗ್ವೇಜ್ಗಳು ಬರೋ ಹಾಗೆ ಏನಾದರೂ ಮಾಡುವಂಥ ಒಂದು ಪ್ರೋಸೆಸ್ಸಲ್ಲಿ ಇದೆಯಾ ಟೀಮು. ಸೊ ಯಾವ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕು. ಸೊ ನನಗನ್ಸೋ ಪ್ರಕಾರವಾಗಿ ಸೊ ಒಂದೇ ಟ್ರೈಲರನ್ನು ಇವರು ಎಲ್ಲ ಲ್ಯಾಂಗ್ವೇಜ್ಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿ ಆಡಿಯೋ ಸೆಟ್ಟಿಂಗ್ಸನ್ನು ಮಾಡಿದ್ರೆ ಒಂದು ಗ್ರ್ಯಾಬ್ ವ್ಯೂಸು ಒಂದು ಕಾಂತಾರ ಚಾಪ್ಟರ್ 1 ಟ್ರೈಲರು ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡೋಣ. ಇನ್ನೂ 2ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಇರೋದು. ಸೊ 1ನೇ ತಾರೀಕಿಗೆ ಪ್ರೀಮಿಯರ್ ಶೋ ಇರುವಂಥದ್ದು ಕೆಲವೊಂದು ಸೆಲೆಕ್ಟೆಡ್ ಸಿಟಿಗಳಲ್ಲಿ. ಆಲ್ಮೋಸ್ಟ್ ಈ ಸಲ ಪ್ರೀಮಿಯರ್ ಶೋಗಳನ್ನು ತುಂಬ ಕಡೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ಸೊ ಯಾರೆಲ್ಲ ಪ್ರೀಮಿಯರ್ ಶೋ ನೋಡೋಕ್ಕಾಯ್ತಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಟ್ರೈಲರ್ನ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಟ್ರೈಲರ್ ಬಗ್ಗೆ ನಿಮಗೇನು ಎಕ್ಸ್ಪೆಕ್ಟೇಷನ್ ಮೀನ್ಸ್ ಯಾವಾಗ ಬರುವಂಥದ್ದು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅನ್ನೋಂಥದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಓವರಾಲ್ ಆಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಟೀಮ್ ಅವ್ರಿಗೆ ಒಂದು ರಿಕ್ವೆಸ್ಟು, ಒಂದು ಟ್ರೈಲರ್ ಬಗ್ಗೆ, ಒಂದು ಟ್ರೈಲರ್ನ ಒಂದು ಅಪ್ಡೇಟ್ ಬಗ್ಗೆ, ರಿಲೀಸ್ ಬಗ್ಗೆ ಏನಾದರೂ ಒಂದು ಚಿಕ್ಕದಾಗಿ ಇನ್ಫಾರ್ಮ್ ಮಾಡಿ ತಿಳಿಸಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಕ್ಯೂರಸ್ ಆಗ್ತಾ ಇದೆ. ದಿನಕ್ಕೆ ಒಂದು ಮೂವಿ ಹತ್ರ ಬರ್ತಾ ಇರೋದ್ರಿಂದ ಒಂದು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಆಗ್ಬೋದು. ಸೊ ಇನ್ನೇನು 10 ಡೇಸ್ ಇದ್ದಂಗೆ ರಿಲೀಸ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ, ಅಂದರೆ ನಾಳೆ ಅಥವಾ ನಾಡಿದ್ರಲ್ಲಿ ಏನಾದರೂ ಒಂದು ಹೊಂಬಳೆ ಫಿಲ್ಮ್ಸಿಂದ ಏನಾದರೂ ಒಂದು ಅಪ್ಡೇಟ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಪರ್ಸ್ನಲಿ ನಾನು ಅಂದ್ಕೊಂಡಿದ್ದೀನಿ. ಇನ್ನೇ ಬಿಟ್ವೀನ್ 10 ಡೇಸ್ ಇದೆ ಸಿನಿಮಾಗೂ ಮತ್ತು ಸಿನಿಮಾಗಿದೆ ಅನ್ನೋ ಹಾಗೇ ಒಂದು ಟ್ರೈಲರ್ನ ಲಾಂಚ್ ಮಾಡುವಂಥ ಒಂದು ಚಾನ್ಸಸ್ ಇರ್ಬೋದು ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಬರಲಿ. ವೇಟಿಂಗ್ ಫಾರ್ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಆ್ಯಂಡ್ ಪ್ರೀಮಿಯರ್ ಶೋಗೂ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಕಾಂತಾರ ಚಾಪ್ಟರ್ 1ಗೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೋಡೋಣ, ಆದಷ್ಟು ಬೇಗ ಅಪ್ಡೇಟ್ ಬರಲಿ. ಸೊ ನಾನು ಆಗಲೇ ಹೇಳಿದಾಗೇ ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು. ಸೊ ನಾವು ಅಪ್ಡೇಟ್ ಒಂದು ವಿಡಿಯೋ ಮಾಡಿರ್ತೀವಿ. ಸೊ ಅದನ್ನು ಮಾಡಿದ ತಕ್ಷಣ ಸಡನ್ನಾಗಿ ಒಂದು ಅಪ್ಡೇಟ್ಗಳು ಬರ್ಬೋದು. ಸೊ ಏನು ಬೇಕಾದ್ರೂ ಆಗ್ಬೋದು. ಸೊ ಕಾಯೋಣ, ಆದಷ್ಟು ಬೇಗ
ಒಂದು ಅಪ್ಡೇಟ್ ಬರಲಿ. ಆ್ಯಂಡ್ ನಾನು ಎಷ್ಟು ಬೇಗವಾಗಿ ಅಪ್ಡೇಟ್ ಬರುತ್ತೋ ಅಷ್ಟು ಬೇಗವಾಗಿ ನಾನು ನಿಮಗೆ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ ಒಂದು ಟ್ರೈಲರ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂತು ಅಂದರೆ. ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.